ಸರ್ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ ಸರ್ ವಿನಯ್ ಅವರು ಪೂರ ಅಗ್ರೆಸಿವ್ ಆಗಿ ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಸಂಗೀತ ಅವರು. ಹೆಣ್ಮಕ್ಳು ಟಾರ್ಗೆಟ್ ಅಂತಲ್ಲ, ಅವ್ರು ಇರೋದೇ ಅಗ್ರೆಸಿವ್ ಆಗ್ತಾರ. ಆ ಅಗ್ರೆಸಿವ್ ಇಷ್ಟ ಆಗತ್ತೆ ನಮಗೆ. ಇಡೀ ಮನೆಯನ್ನ ತನ್ನ ತೋಟೆಯಲ್ಲಿ ಇಟ್ಕೊಂಡು ಯಾರೇ ಕೂಗಾಡಿದ್ರೆ ಅವರಿಗೆ ಡಬಲ್. ಅವ್ರು ಆಲ್ರೆಡಿ ವಿನ್ ಆಗ್ಬೇಕು ಅಂತ ಬಂದಿದ್ದಾಗ ಅವರು ವಿನ್ ಅದೇ ಆತರ ಅವರು ಅದಕ್ಕೆ ಆತೋಟೆಯಲ್ಲಿ ಇಟ್ಕೊಂಡಿರೋದು ಕಂಪ್ಲೀಟ್ ಆಗಿ. ಮೊನ್ನೆ ಸ್ವಾಮೀಜಿ ಅವರು ಬಂದು ನಿಮ್ಗೆ ಈ ವರ್ಷ ರಾಜಯೋಗ ಇದೆ ಅಂತಂದ್ರೆ ಹಿಂಟ್ ಕೊಟ್ಟೋದ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಲ್ಲ. ಅದನ್ನ ಹಿಂಟ್ ಕೊಟ್ರ ಅಂತ ಹಿಂಟ್ ಕೊಟ್ರ. ಹೌದು, ಅದಕ್ಕೋಸ್ಕರ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಯಾಕೋ ಇತ್ತೀಚೆಗೆ ಕರೆಕ್ಟಾಗಿ ಇದು ಮಾಡ್ತಲ್ಲ ಸರ್ ಅವರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಸರ್ ಅವರು ಸ್ವಲ್ಪ ಮಾಸ್ಟರ್ ಮೈಂಡಲ್ಲಿ ಆಡ್ತಾವ್ರೆ. ನೋಡ್ಬೋದು ವಿನಯ್ ಮತ್ತೆ ಅವ್ರಿಬ್ಬರಲ್ಲೇ ಕಾಂಪಿಟೇಷನ್ ಜಾಸ್ತಿ. ಡ್ರೋನ್ ಪ್ರತಾಪ್ ಅವ್ರು ಈಗ ಹಾಸ್ಪಿಟಲ್ ಜಾಯ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಅವ್ರು ಮಾತಾಡಂಗಿಲ್ಲ ಬಿಡಿ ಸರ್. ಅವ್ರು ಅಷ್ಟು ಮಾತಾಡೋಕೆ ನಮ್ಮ ಕೈಲಿ ಯಾರಿಗೂ ಆಗಲ್ಲ. ಆ ಥರ ಸುದೀಪ್ ಸರ್ ಮಾತಾಡೋಕೆ ಯಾರ ಕೈಲಿ ಆಗೋದಿಲ್ಲ ಬಿಡಿ. ಪ್ರತಿ ವಾರ ಪಂಚಾಯತ್ ಇಷ್ಟ ಆಗೋದು ಸರ್. ಮೇಯ್ನ್ ನೋಡೋದೇ ಅದಿರೋದು ಮೇಯ್ನು. ಈ ವಾರದ್ದೆಲ್ಲ ಏನು ನೋಡಿರ್ತಾರೆ ಅದು ಕಂಪ್ಲೀಟ್ ಆಗಿ ಅದು ಗೊತ್ತಾಗೋದೇ ವೀಕೆಂಡಲ್ಲಿ ಅಲ್ವಾ. ಅದನ್ನ ಕಂಪಲ್ಸರಿ ಮಿಸ್ ಮಾಡ್ತೀರಾ ನೋಡ್ತೀವಿ. ನಿಮ್ಮ ಓಟು ಸರ್ ವಿನಯ್. ಥ್ಯಾಂಕ್ ಯು. ಸೂಪರ್.